ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 99ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಜಾನುಗ್ ಅನ್ಯಾಯ ಹೇಗಾಗುತ್ತೆ? ನಾವು ಒಪ್ಪಲಿ ಬಿಡ್ಲಿ, ಕೋದಂಡನ ಹೆಂಡತಿ ಈ ಮನೆ ಸೊಸೆ ತಾನೇ. ಅದಾಗಿ ದಶಕಗಳೇ ಕಳೆದು ಹೋಗಿದೆ. ಹಾಗಿದ್ದಾಗ ಈಗ ಹೊಸದಾಗೋ ಅನ್ಯಾಯ ಏನು? ಎಲ್ಲ ಹರಿಚಿತ್ತ. ಜಾನು ಹಣೆಯಲ್ಲಿ ಕೋದಂಡನ ಕೈಯಲ್ಲಿ ತಾಳಿ ಕಟ್ಸ್ಕೊಳ್ಳೋದು ಮಾತ್ರ ಬರ್ದಿತ್ತು, ಸಂಸಾರ ಮಾಡೋದಲ್ಲ. ಯಶೋದಜ್ಜಿ ಹೇಳುತ್ತಿದ್ದರೆ ಘನಪಾಟಿಗಳು ಮೂಕರಾಗಿ ಕೇಳುತ್ತಿದ್ದರು. ವಯಸ್ಸಾದ ಆ ದಂಪತಿಗಳಿಗೆ ಈಗ ತಾವು ಹೆತ್ತ ಮಗ, ಅವನ ಹೆಂಡತಿ ಮತ್ತು ಅವನ ಮಕ್ಕಳು ಮುಖ್ಯರಾಗಿದ್ದರೆ ಹೊರತು ಇಷ್ಟು ವರ್ಷ ತಮ್ಮ ಜೊತೆಯಲ್ಲೇ ಇದ್ದು ತಮ್ಮ ಕಷ್ಟ ಸುಖ ನೋಡಿಕೊಂಡ ಸೊಸೆ ಜಾನಮ್ಮ ಅಲ್ಲ. ಘನಪಾಟಿಗಳ ಹಾಗೂ ಯಶೋದಮ್ಮನ ಆರೋಗ್ಯ ವಿಚಾರಿಸಲು ಬಂದಿದ್ದ ಭೂಮಿಗೆ ಅವರಿಬ್ಬರ ಮಾತುಕತೆ ಕೇಳಿಸಿತು. ಅವರ ಮನದ ಮಾತು ಕೇಳಿಸಿಕೊಂಡ ಭೂಮಿಯ ಕೆನ್ನೆಯ ಮೇಲೆ ಕಣ್ಣೀರು ಹರಿಯುತ್ತಿತ್ತು. ಭೂಮಿಯ ಹಿಂದೆಯೇ ಬಂದು ನಿಂತಿದ್ದ ಶೋಭಾ ಕೂಡ ಅವರ ಮಾತುಗಳಿಗೆ ಸಾಕ್ಷಿಯಾಗಿದ್ದಳು. ಅತ್ತೆ ಮಾವನ ಮಾತು ಕೇಳಿ ಶೋಭಾಳ ಹೃದಯ ಒಡೆದು ಹೋಗಿತ್ತು. ಅವರ ಮಾತನ್ನು ವಿರೋಧಿಸಲು ಹೆಜ್ಜೆ ಎತ್ತಿ ಮುಂದೆ ಇಟ್ಟಳು. ಶೋಭಾಳ ಹೆಗಲ ಮೇಲೆ ಕೈಯಿಟ್ಟು ಅವಳನ್ನು ತಡೆದಳು ಭೂಮಿ. ಏನೋ ಮಾತನಾಡಲು ಬಾಯಿ ತೆರೆದ ಶೋಭಾಳಿಗೆ ಏನೂ ಮಾತನಾಡದಂತೆ ಸನ್ನೆ ಮಾಡಿ ಹಿತ್ತಲಿಗೆ ಕರೆದೊಯ್ದಳು. ಛೆ, ಜನರು ಇಷ್ಟು ಸ್ವಾರ್ಥಿಗಳಾಗ್ತಾರೆ ಅಂತ ನಾನು ಯಾವತ್ತೂ ಊಹಿಸಿರ್ಲಿಲ್ಲ. ಜಾನಕಿ ಅಕ್ಕ ಇವ್ರಿಗೆ ಮಾಡಿದ ಸೇವೆ, ತೋರಿದ ಅಕ್ಕರೆ ಎಲ್ಲಾನು ಒಂದೇ ಕ್ಷಣದಲ್ಲಿ ಮರ್ತು ಬಿಟ್ರಲ್ಲ. ಯಾವತ್ತೂ ಕೂಡ ಇವ್ರ ಕಡೆ ತಿರುಗು ಕೂಡ ನೋಡದೆ ಇಷ್ಟು ವರ್ಷ ಕಳೆದ್ರು ಇವರು ಬದುಕಿದಾರ ಸತ್ತಿದಾರ ಅಂತ ವಿಚಾರಿಸ್ಕೊಳ್ಳದೆ ಇರೋ ಮಗ ಸೊಸೆನೆ ಇವ್ರಿಗೆ ಹೆಚ್ಚಾಗ್ಬಿಟ್ರು. ಒಳ್ಳೆ ಮಾತಲ್ಲೇ ಜಾನಕಿ ಅಕ್ಕ ತವ್ರ ಮನೇಲೇ ಇರ್ಲಿ ಅಂದ್ಬಿಟ್ರು. ಶೋಭಾ ಅವರಿಗೆ ದುಃಖ ಉಕ್ಕುತ್ತಿತ್ತು. ಶೋಭಾತ್ತೆ, ಪ್ಲೀಸ್ ನೀವು ಅಳಬೇಡಿ. ಶೋಭಾ ಅವರಿಗೆ ಸಮಾಧಾನ ಹೇಳಿದರೂ ಭೂಮಿಗೆ ದುಃಖ ಉಕ್ಕುತ್ತಿತ್ತು. ಆಗ್ತಾ ಇಲ್ಲ ಭೂಮಿ, ನಾನು ಜಾನಕಿ ಅಕ್ಕನ ಬಳಿ ಇದ್ದಿದ್ದು ಒಂದಿಷ್ಟು ದಿನ ಮಾತ್ರ. ಅಂಥದ್ರಲ್ಲಿ ನನಗೆ ಅವರನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ಆದರೆ ಅತ್ತೆ ಮಾವನ್ನ ದೇವ್ರ ಥರ ಪೂಜೆ ಮಾಡಿ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ಅಕ್ಕನ್ನ ಇವ್ರು ಹೆಂಗ್ ಸೈಡಿಗೆ ತಳ್ಬಿಟ್ರು? ಶೋಭಾ ಅವರ ದುಃಖ ಭೂಮಿಗೆ ಅರ್ಥವಾಗುತ್ತಿತ್ತು. ಅತ್ತೆ, ಈ ವಿಷಯದ ಬಗ್ಗೆ ನೀವೇನೂ ಮಾತಾಡೋಕೆ ಹೋಗ್ಬೇಡಿ. ಎಷ್ಟೇ ಆದರೂ ಕೋದಂಡ್ ಮಾವ ಅವ್ರ ಮಗ. ವಯಸ್ಸಾದ ಕಾಲಕ್ಕೆ ಮಗ ತಮ್ಮ ಜೊತೆಲಿ ಇರ್ಲಿ ಅಂತ ಬಯಸೋದು ತಪ್ಪೇನೂ ಅಲ್ಲ ಅಲ್ಲ. ಅವ್ರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅವರೇ ಸರಿನೋ ಏನೋ ಎಂದಳು ತುಟಿ ಕುಂಕಿಸುತ್ತ. ಮನಸ್ಸಿನಲ್ಲಿ ಮಾತ್ರ ಇನ್ನು ಮುಂದೆ ಯಾವತ್ತೂ ಜಾನತೆಯನ್ನು ಈ ಮನೆಗೆ ಕಳಿಸುವುದಿಲ್ಲ ಎಂದು ಶಪಥ ಮಾಡಿಕೊಂಡಳು. ಅಂಜು, ಎಲ್ಲಿ ಹೋಗಿದ್ದೆ? ನಿನ್ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇತ್ತು. ಅನಿಲ ಊರಿಗೆ ಹೊರಡೋ ಮುಂಚೆ ನಿನಗೆ ಹೇಳಿ ಹೋಗೋಣ ಅಂತ ಅನ್ಕೊಂಡ. ಆದರೆ ನೀನು... ಅಭಿ ಹೇಳಿದ. ಇಲ್ಲಿ ಒಂದು ಗುರುಕುಲ ನೋಡಿದ್ದೆ ಅಭಿ, ಅದರ ಡೀಟೇಲ್ಸ್ ತಿಳ್ಕೊಂಬರಕ್ಕೆ ಹೋಗಿದ್ದೆ. ಅಂಜಲಿ ಶಾಂತವಾಗಿ ಉತ್ತರ ನೀಡಿದಳು. ಗುರುಕುಲನಾ? ಯಾಕೆ? ಅಂಜಲಿ ಕೊಟ್ಟ ಪ್ರಸಾದ ಬಾಯಿಗೆ ಹಾಕಿಕೊಳ್ಳುತ್ತಾ ಅಚ್ಚರಿಯಿಂದ ಕೇಳಿದ ಅಭಿ. ಅಭಿಯ ಪಕ್ಕದಲ್ಲೇ ಕುಳಿತಿದ್ದ ಅಜಯನ ಮುಂದೆ ಪ್ರಸಾದದ ದೊನ್ನೆ ಹಿಡಿದು, ಅಣ್ಣ ನೀನು ಪ್ರಸಾದ ತಗೋ ಎಂದಳು. ಪ್ರಸಾದ ಇರಲಿ, ಮೊದಲು ಅವನ ಪ್ರಶ್ನೆಗೆ ಉತ್ತರ ಕೊಡು. ಗುರುಕುಲದ ಬಗ್ಗೆ ಯಾಕೆ ವಿಚಾರಿಸೋದಕ್ಕೆ ಹೋಗಿದ್ದೆ? ಅಜಯ್ ಕೂಡ ತಂಗಿಯನ್ನು ಪ್ರಶ್ನೆ ಮಾಡಿದ. ಅಣ್ಣಂದಿರ ಮುಂದೆ ಕುಳಿತ ಅಂಜಲಿ, ನಾನು ಅವತ್ತೇ ಹೇಳಿದ್ದೆ ಅಲ್ವಾ, ಭಾರತದ ಸನಾತನ ಧರ್ಮದ ಬಗ್ಗೆ ಒಂದು ಥೀಸಿಸ್ ಬರಿತೀನಿ ಅಂತ. ಅದಕ್ಕೆ ಗುರುಕುಲ ಹುಡ್ಕೊಂಡು ಹೋಗಿದ್ದೆ. ಒಬ್ರು ಗೈಡ್ ಜೊತೆ ಕೂಡ ಮಾತಾಡ್ಕೊಂಡು ಬಂದಿದ್ದೀನಿ. ಎನ್ರೋಲ್ ಮಾಡಿಸ್ಬಿಟ್ರೆ 2 ವರ್ಷದೊಳಗೆ ನಾನು ಡಾಕ್ಟರ್ ಅಂಜಲಿ ಆಗ್ಬಿಡ್ತೀನಿ. ನಗುತ್ತಾ ಹೇಳಿದರೂ ಅವಳ ದನಿಯಲ್ಲೇ ಆಗಲಿ ಕಣ್ಣಲ್ಲಿಯೇ ಆಗಲಿ ಆ ನಗು ಕಾಣಿಸುತ್ತಿರಲಿಲ್ಲ. ವಾಟ್ ಇಸ್ ದಿಸ್ ಅಂಜು? ಏನಾಗಿದೆ ನಿಮ್ಮಿಬ್ರಿಗೂ? ನೀವಿಬ್ರೂ ಇಲ್ಲೇ ಇರೋ ಯೋಚನೆ ಮಾಡ್ಬಿಟ್ಟಿದ್ದೀರಾ? ಏನ್ ಕತೆ ನಿಮ್ದು? ಸಿಟ್ಟಿನಿಂದ ಹೇಳಿದ ಅಜಯ್ ತಟ್ಟನೆ ಎದ್ದು ನಿಂತ. ಅಣ್ಣ ರಿಲ್ಯಾಕ್ಸ್, ಸಿಟ್ ಮಾಡ್ಕೊಳ್ಬೇಡ, ಶಾಂತವಾಗಿಯೇ ಹೇಳಿದ ಅಭಿ. ಏನ್ ರಿಲ್ಯಾಕ್ಸ್? ನೀನ್ ನೋಡಿದ್ರೆ ಇಲ್ಲ ರೈತ ಆಗಿರ್ತೀನಿ ಅಂತೀಯ, ಪುರೋಹಿತಿಗೆ ಮಾಡ್ಕೊಂಡು ಬದುಕ್ತೀನಿ ಅಂತೀಯ. ಇವಳು ನೋಡಿದ್ರೆ ಅದೇನೋ ಸನಾತನ ಧರ್ಮ ಅದು ಇದು ಅಂತಿದ್ದಾಳೆ. ಏನಾಗಿದೆ ನಿಮ್ಮಿಬ್ರಿಗೆ? ನೀವಿಬ್ರು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅಲ್ಲಿ ಕೋಟಿಗಟ್ಟಲೆ ಇರೋ ಆಸ್ತಿ ಯಾರಿಗೋಸ್ಕರ? ಅದನ್ನೆಲ್ಲ ಬಿಟ್ಟು ಇಲ್ಲಿ ಕಷ್ಟಪಟ್ಟು ಬದುಕು ಕಟ್ಕೊಳ್ಳೋ ಕರ್ಮ ನಿಮಗೆ ಯಾಕೆ? ಸಿಟ್ಟಿನಿಂದ ಶುರು ಮಾಡಿ ಅಸಹಾಯಕತೆಯಿಂದ ಮಾತು ಮುಗಿಸಿದ. ಅಜಯ್, ನಮ್ಮವರು ತಮ್ಮವರು ಅಂತ ಯಾರೂ ಇಲ್ದಿರೋ ಆ ದೇಶದಲ್ಲಿ ಯಾಕಿರ್ಬೇಕು ನಾವು? ಅಭಿಯ ಮಾತಿಗೆ ಅಜಯ್, ಇಲ್ಲಾದರೂ
ನಮ್ಮೋರು ಅಂತ ಯಾರಿದ್ದಾರೆ ಎಂದ ಅಜಯನ ಮಾತಿನಲ್ಲಿ ನೋವಿತ್ತು. ಇಲ್ಲಿ ಎಲ್ಲರೂ ಇದ್ದಾರೆ. ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ತಂಗೀರು, ಎಲ್ಲಕ್ಕಿಂತ ಹೆಚ್ಚಾಗಿ ಜಾನಮ್ಮ, ನನ್ನ ಜಾನಮ್ಮ ಇದ್ದಾರೆ, ಭಾವೋದ್ವೇಗದಿಂದ ಹೇಳಿದ ಅಭಿ. ಹೌದು, ನಿಮಗೆ ಎಲ್ಲರೂ ಇದ್ದಾರೆ. ಆದರೆ ನನಗೆ ನನಗೆ ಯಾರಿದ್ದಾರೆ? ಕುಸಿದು ಕುಳಿತು ಮುಖ ಮುಚ್ಚಿಕೊಂಡು ಕುಳಿತ ಅಜಯ್. ಅಣ್ಣ, ಒಮ್ಮೆಲೆ ಕೂಗಿದರು ಅಭಿ ಹಾಗೂ ಅಂಜು. ನಮ್ಮಪ್ಪ ನಿನ್ನಪ್ಪ ಆದ್ಮೇಲೆ ನನ್ನ ಅಜ್ಜ ಅಜ್ಜಿ ನಿನ್ನ ಅಜ್ಜ ಅಜ್ಜಿ ಅಲ್ವಾ? ನಮ್ಮ ಕುಟುಂಬ ನಿನ್ನ ಕುಟುಂಬ ಅಲ್ವಾ? ಅಭಿ ಒಂದು ಹೆಗಲನ್ನು ಬಳಸಿದರೆ ಅಂಜು ಇನ್ನೊಂದು ಹೆಗಲನ್ನು ಬಳಸಿದಳು. ಅಣ್ಣ, ಪ್ಲೀಸ್, ಆ ಕಹಿ ಸತ್ಯನ ಅಲ್ಲೇ ಮಣ್ಣು ಮಾಡಿಬಿಡು. ನೀನು ಕೋದಂಡರಾಮನ್ ಮಗ, ನಮ್ಮಿಬ್ಬರ ಅಣ್ಣ, ಅಷ್ಟೇ ನಮಗೆ ತಿಳಿದಿರೋ ಸತ್ಯ. ಇದೇ ಎಲ್ಲರಿಗೂ ತಿಳಿಬೇಕಾಗಿರೋ ಸತ್ಯ. ಅಭಿ ಹೇಳಿದಾಗ ಅಜಯ್, ಆದರೆ ರಾಗ ಎಳೆದ ಅಜಯ್. ಆದ್ರೆ ಗೀದ್ರೆ ಏನೂ ಇಲ್ಲ. ಮತ್ತೊಂದ್ಸರಿ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ನನ್ನ ಮೇಲಾಣೆ, ಅಂಜು ಹೇಳಿದಾಗ ಇಬ್ಬರನ್ನು ತೋಳಲ್ಲಿ ತುಂಬಿಕೊಂಡ ಅಜಯ್. ಅದ್ಕೆ ಒಂದು ಮಾತು ಕೇಳಲಾ? ಜಾನಕಿ ಭಾಮ ಅವರ ಬಳಿ ಕೇಳಿದಳು. ಕೇಳ್ ಜಾನು, ನನ್ನ ಹತ್ರ ಮಾತಾಡೋಕೆ ಪೀಠ್ಕೆ ಬೇಕಾ? ನಗುತ್ತಾ ಹೇಳಿದರು. ನಿಮಗೆ ನಮ್ಮ ಅಂಜು ಅಂದರೆ ಇಷ್ಟ ಇಲ್ವಾ? ಸಣ್ಣ ದನಿಯಲ್ಲಿ ಕೇಳಿದಳು ಜಾನಕಿ. ಯಾಕಿಷ್ಟ ಇಲ್ಲ? ತುಂಬ ಒಳ್ಳೆ ಹುಡುಗಿ, ಪಾಪ, ಬೇರೆ ದೇಶದಿಂದ ಬಂದರೂ ಇಲ್ಲಿನ ರೀತಿ ನೀತಿಗೆ ಚೆನ್ನಾಗಿ ಹೊಂದ್ಕೊಂಡ್ಳು. ಹಾಗಾದರೆ ಅವಳು... ಬೇಡ ಜನು, ಮುಂದೇನು ಹೇಳಬೇಡ. ನಿನ್ನ ಮಾತಿಗೆ ಇಲ್ಲ ಅಂತ ಹೇಳೋ ಹಾಗೆ ಮಾಡಬೇಡ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಜಾನಕಿ ಅವರ ಮಾತನ್ನು ತಡೆಯುತ್ತಾ ಹೇಳಿದರು ಭಾಮ. ಅತ್ಗೆ, ಇದು ಇವತ್ತಲ್ಲ ನಾಳೆ ಮಾತಾಡಲೇಬೇಕಾದ ವಿಷಯ. ದಯವಿಟ್ಟು ಮಾತಾಡಿ ಬಗೆಹರಿಸ್ಕೊಂಡು ಬಿಡೋಣ, ದೈನ್ಯವಾಗಿ ಬೇಡಿಕೊಂಡಳು ಜಾನಕಿ. ಜಾನು, ಗಾದೆ ಮಾತು ಕೇಳಿದೀಯ ಅಲ್ವಾ? ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಅಂತ. ಈ ಅಂಜು ಕೂಡ ಮುಕ್ತಾನ್ ರೀತಿನೇ ಇದ್ಬಿಟ್ರೆ, ವಿದೇಶದಲ್ಲಿ ಹುಟ್ಟು ಬೆಳೆದಳು, ಅದೆಷ್ಟು ಹುಡುಗರ ಜೊತೆ ಸ್ನೇಹ ಇರೋದೋ ಏನೋ. ನಂಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಭಾಮ ಅವರಿಗೆ ಅದೇನೋ ಭಯ. ಅವಳನ್ನು ನೋಡಿದ್ರೆ ಹಾಗನ್ಸುತ್ತಾ ಅತ್ಗೆ? ಜಾನಕಿ ಕೇಳಿದಾಗ ಭಾಮ ಮೌನವಾದರು. ಮನುಷ್ಯ ನಡವಳಿಕೆ ಮೇಲೆ ಅವನು ಹುಟ್ಟಿದ ಬೆಳೆದ ಪರಿಸರ ಪ್ರಭಾವ ಬೀರುತ್ತೆ, ಇಲ್ಲ ಅನ್ನಲ್ಲ. ಆದರೆ ಅದೊಂದೇ ಅಲ್ವಲ್ಲ. ಎಷ್ಟೋ ಜನ ನಮ್ಮ ದೇಶದ ಹೆಣ್ಮಕ್ಳು ಅವರಿವ್ರ ಜೊತೆ ತಿರುಗಾಡಿ ಮತ್ತಿನ್ಯಾರೊಂದಿಗೂ ಮದುವೆ ಆಗೋದಿಲ್ವಾ? ಈ ದೇಶದಲ್ಲಿ ಹುಟ್ಟಿದವರೆಲ್ಲ ಸ್ವಚ್ಛ ಚಾರಿತ್ರ್ಯ ಉಳ್ಳೋರು, ಮತ್ತೆ ವಿದೇಶದಲ್ಲಿ ಬೆಳೆದವರೆಲ್ಲ ನೈತಿಕತೆನೇ ಇಲ್ದೋರು ಅಂತ ಹೇಳೋದು ತಪ್ಪಾಗುತ್ತೆ ಅಲ್ವಾ ಅದಕ್ಕೆ? ಅಂಜು ಒಳ್ಳೆ ಮನಸ್ಸಿನ ಹುಡುಗಿ, ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಕುಂದುಕೊರತೆಗಳೂ ಇರ್ಬೋದು. ನಮ್ಮನೆಗೆ ಸೇರಿದ ಮೇಲೆ ಅವಳನ್ನ ನಮ್ಮಂತೆ ತಿದ್ದುಕೊಳ್ಬೋದು ಅಲ್ವಾ? ಯೋಚನೆ ಮಾಡಿ ಎಂದರು. ಭಾಮ ಅವರಿಗೆ ಎರಡು ಮನಸ್ಸು. ಒಮ್ಮೆ ಅಂಜು ಅನಿಲ ಒಳ್ಳೆ ಜೋಡಿಯಾಗುತ್ತಾರೆ ಎನಿಸಿದರೆ, ಮತ್ತೊಮ್ಮೆ ಈ ಸಂಬಂಧ ಮುಂದುವರಿಸಲು ಅದೇನೋ ಹಿಂಜರಿಕೆ. ನಾವೇ ನಿಂತು ನೋಡಿದ ಚಿಕ್ಕಂದಿನಿಂದ ಕಣ್ಣೆದರೆ ಬೆಳೆದಿದ್ದ ಹುಡುಗಿ ಸಿಂಧು. ಅವಳ ಸ್ವಭಾವನೇ ನಮಗೆ ಅಂದಾಜಿಸಕ್ಕಾಗಲಿಲ್ಲ. ಈಗ ಕೆಲವೇ ದಿನಗಳ ಹಿಂದೆ ನೋಡಿದ ಅಂಜು ಹೀಗೆ ಅಂತ ಹೇಗೆ ನಂಬೋದು ಜಾನು? ಭಾಮ ಮನದ ಮಾತು ಹೇಳಿದರು. ಅವರ ಮಾತು ಕೇಳಿ ಸಣ್ಣ ನೆಗೆ ಬೀರಿದ ಜಾನಕಿ, ಕೆಲವೇ ತಿಂಗಳುಗಳ ಪರಿಚಯ ಇರೋ ಅಭಿಗೆ ಭೂಮಿನ ಕೊಟ್ಟು ಮದುವೆ ಮಾಡೋಕೆ ಹೇಗೆ ಒಪ್ಕೊಂಡ್ರಿ ಅತ್ಗೆ? ಅವನು ಅದೇ ಮುಕ್ತಾಳ ಮಗ ತಾನೇ ಎಂದರು. ಭಾಮ ಅವರಿಗೆ ಈ ಪ್ರಶ್ನೆಗೆ ಉತ್ತರ ಕೊಡಲು ತೋಚಲಿಲ್ಲ. ಉತ್ತರ ಕಹಿ ಅನ್ನಿಸ್ಬೋದತ್ಗೆ. ಭೂಮಿಲಿ ಒಂದು ಕೊರತೆ ಇದೆ. ಅವಳಿಗೆ ಮದುವೆ ಆಗೋದು ಕಷ್ಟ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದಕ್ಕೆ ಅಭಿ ಭೂಮಿನ ಪ್ರೀತಿಸ್ತೀನಿ ಎಂದಾಗ ಎರಡನೇ ಯೋಚನೆ ಮಾಡದೆ ಒಪ್ಕೊಂಡ್ಬಿಟ್ವಿ. ಅದೇ ಅನಿಲಂಗಿರ್ಲಿ, ಯಾವ ಕೊರತೆನೂ ಇಲ್ಲ. ಅದಕ್ಕೆ ಅಂಜಲಿ ಬೇಡ. ನಮ್ಮ ಹಾಗೆ ಅಭಿ ತಂದೆ ಯೋಚನೆ ಮಾಡಿಬಿಟ್ರೆ? ಜಾನಕಿ ಭಾಮ ಅವರ ಮನಸ್ಸಿಗೆ ಕನ್ನಡಿ ಹಿಡಿದಿದ್ದರು. ನೇರವಾಗಿ ಹೇಳಿದ್ದಕ್ಕೆ ಬೇಜಾರಾಗ್ಬೋದತ್ಗೆ, ಆದರೆ ಇದೇ ಸತ್ಯ. ಇನ್ನೊಂದು ಸತ್ಯ ಏನು ಅಂದರೆ, ಅನಿಲ ಅಂಜುನ್ ಪ್ರೀತಿಸ್ತಾನೆ.
ಅದು ಅವನಿಗೂ ಇನ್ನೂ ಗೊತ್ತಾಗಿದೆಯೋ ಇಲ್ವೋ ಎಂದು ನಿಟ್ಟುಸಿರು ಬಿಟ್ಟವರು, ಯೋಚನೆ ಮಾಡಿ ಅದ್ಕೆ ಎಂದರು. ಭಾಮ ಚಿಂತೆಯ ಸುಳಿಯಲ್ಲಿ ಬಿದ್ದರು. ನಿಜಕ್ಕೂ ಅನಿಲ ಅಂಜಲಿನ ಪ್ರೀತಿಸ್ತಾನ? ನನಗೂ ಅವನ ಅಂಜಲಿ ಕಡೆ ತುಸು ಮೃದುವಾಗಿ ನಡೆದುಕೊಳ್ತಾನೆ ಅಂತ ಅನ್ಸಿದ್ದಿದೆ. ಆದರೆ ಅದು ಪ್ರೀತಿ ಇರ್ಬೋದಾ? ಇಲ್ಲ, ಇರ್ಲಿಕ್ಕಿಲ್ಲ. ಅಥವಾ ಇದ್ರೂ ಇರ್ಬೋದು. ತನ್ನ ಯೋಚನೆಗಳಲ್ಲಿ ತಾನೇ ಗೊಂದಲಗೊಂಡರು ಭಾಮ. ಅಂಜಲಿ ಈ ಮನೆಗೆ ಒಳ್ಳೆ ಸೊಸೆ ಆಗ್ಬೋದಾ? ನಮ್ಮ ಆಚಾರ ವಿಚಾರನ, ನಮ್ಮ ಮನೆ ಪದ್ಧತಿಯನ್ನ ಪಾಲಿಸ್ತಾಳ? ಹಬ್ಬ ಹರಿದಿನ, ಪೂಜೆ ಇದೆಲ್ಲ ಆ ವಿದೇಶದಲ್ಲಿ ಬೆಳೆದಿರೋ ಹುಡುಗಿ ಮುಂದುವರ್ಸ್ಕೊಂಡು ಹೋಗ್ತಾಳ? ನಮ್ಮ ವಂಶದ ಪರಂಪರೆ ಇಲ್ಲಿಗೆ ಮುಕ್ತಾಯ ಆಗ್ಬಿಟ್ರೆ? ಯೋಚಿಸಿದಷ್ಟು ಗೋಜಲು ಗೋಜಲು ಎನಿಸ್ತು. ಅದೇ ವಿಚಾರಗಳನ್ನು ಜಾನಕಿಯ ಮುಂದಿಟ್ಟರು ಭಾಮ. ಭಾಮ ಅವರ ಮಾತುಗಳನ್ನು ಕೇಳಿ ನಸು ನಕ್ಕರು ಜಾನಕಿ. ಅತ್ಗೆ, ಅಂಜಲಿ ಬಾಳ್ ನಡೆಸ್ಬೇಕಾಗಿರೋದು ಅನಿಲನ್ ಜೊತೆ. ಅವರಿಬ್ರು ಹೊದ್ಕೊಂಡು ಹೋಗೋದು ಮುಖ್ಯ. ಈಗ ಕಾಲ ಬದಲಾಗಿದೆ ಅತ್ಗೆ. ಹಿಂದೆಲ್ಲ ಹೆಣ್ ತರುವಾಗ ಮಂತನಕ್ಕೆ ಸರಿ ಹೊಂದೋ ಹೆಣ್ಣನ್ನು ತರ್ತಿದ್ರು. ಮನೆಗೆ ಒಳ್ಳೆ ಸೊಸೆ ಆದ್ರೆ ಸಾಕು, ಗಂಡಂಗೆ ವಿಧೇಯಳಾಗಿ ಹೇಳಿದ ಹಾಗೆ ಕೇಳ್ಕೊಂಡು ಅವನು ಎಲ್ಲಾ ಮಾತಿಗೆ ಸುಮ್ಮನೆ ಹೂಗುಡೋ ಹೆಣ್ಣಾಗಿದ್ರೆ ಸಾಕು ಅಂದ್ಕೊಳ್ತಿದ್ರು. ಆದ್ರೆ ಈಗ ಹಾಗಲ್ಲ. ಹೆಂಡತಿಯಾದವಳು ಗಂಡಂಗೆ ಸರಿಸಮಾನವಾಗಿ ಚಿಂತನಾ ಸಾಮರ್ಥ್ಯ ಹೊಂದಿರೋಳಾಗಿರ್ಬೇಕು. ಅವನ ಕಷ್ಟ ಸುಖಗಳಿಗೆ ಸ್ಪಂದಿಸೋ ಗುಣ ಹೊಂದಿರಬೇಕು. ಮೊದಲು ಗಂಡ ಹೆಂಡತಿ ಹೊಂದ್ಕೊಂಡು ಬಾಳ್ಬೇಕು. ಮನೆತನದ ಪದ್ಧತಿ, ಆಚಾರ, ವಿಚಾರ ಅದೆಲ್ಲ ಆಮೇಲೆ ತಾನಾಗೆ ಪಾಲಿಸ್ತಾ ಹೋಗ್ತಾರೆ. ಹೊಂದಾಣಿಕೆ ಇಲ್ಲದ ಜೊತೆನ ಮನೆಯವರು ಆರಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನನ್ನ ಜೀವನನೇ ಉದಾಹರಣೆ ಆಗಿಲ್ವೇ? ತಮ್ಮ ಜೀವನದ ಅನುಭವದ ಆಧಾರದ ಮೇಲೆ ಜಾನಕಿ ಹೇಳಿದರು. ಕೋದಂಡರಾಮನ ಇಚ್ಛೆಗೆ ಹೊಂದುವಂತ ಹುಡುಗಿಯನ್ನು ಮನೆಯವರು ಆರಿಸಿದ್ದರೆ ತಮ್ಮ ಜೀವನ ಹೀಗೆ ಮೂರಾಬಟ್ಟೆ ಆಗುತ್ತಿರಲಿಲ್ಲವೇನೋ ಎಂಬುದು ಜಾನಕಿಯವರ ಮನಸ್ಸಿನ ಮೂಲೆಯಲ್ಲಿ ಕುಳಿತಿತ್ತು. ಜಾನಕಿಯ ಮಾತಿಗೆ ಪೂರ್ತಿಯಾಗಿ ಭಾಮ ಅವರ ಮನಸ್ಸು ಒಪ್ಪದೇ ಇದ್ದರೂ ತಮ್ಮದೇ ಜೀವನದ ಉದಾಹರಣೆ ಕೊಟ್ಟಾಗ ಹೌದು ಎಂಬಂತೆ ತಲೆದೂಗಿದರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.